ರೆಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಯುಗಾದಿಯ ಪ್ರಯುಕ್ತ ಪಂಚಾಂಗ ಶ್ರವಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದವು. ಅದು ದೇವರ ಅನುಗ್ರಹದಿಂದ ನಡೆಯಲಾಗಿದೆ. ಇವತ್ತು ಅಮ್ಮನವರಿಗೆ ಮುಂಬರುವ ರಥೋತ್ಸವದ ಕಾರ್ಯಕ್ರಮಗಳ ಅನುಸಾರವಾಗಿ ಕಂಕಣವನ್ನು ಕಟ್ಟಿದ್ದಾರೆ. ನಾಳಿದ್ದು ಅಂದರೆ ಮಂಗಳವಾರ 1ನೇ ತಾರೀಕು ಏಪ್ರಿಲ್ ವನಭೋಜನ. ಅಮ್ಮನವರ ಈ ರಥೋತ್ಸವದ ಕಾರ್ಯಕ್ರಮದ ಮೊದಲನೇ ದಿನ. ಮತ್ತು 2ನೇ ತಾರೀಕು ಬುಧವಾರದಿಂದ ಅಮ್ಮನವರಿಗೆ ನಿತ್ಯ ಸಾಯಂಕಾಲ ಮಂದೋತ್ಸವ ಅಂದರೆ ಶ್ರೀ ಮುತ್ಯಾಲಮ್ಮ ದೇವಿಯ ದಿನನಿತ್ಯ ಸಾಯಂಕಾಲ ಅಮ್ಮನವರ ಒಂದೊಂದು ಅಲಂಕಾರ ಮಾಡ್ತಾ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಹೋಗುತ್ತೆ ದೇವರು. ಬರೋ ಮಂಗಳವಾರ ಅಂದರೆ 8ನೇ ತಾರೀಕು ಅಮ್ಮನವರಿಗೆ ದೀಪೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಬಂದು ದೀಪೋತ್ಸವದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹವನ್ನು ಪಡಿಬೇಕು. ಹಾಗೆ 9ನೇ ತಾರೀಕು ಬುಧವಾರ ಅಮ್ಮನವರ ರಥೋತ್ಸವ, ಚಿಕ್ಕ ರಥೋತ್ಸವ, ದೊಡ್ಡ ರಥೋತ್ಸವ ಎರಡೂ ಇರುತ್ತೆ. ಅಮ್ಮನವ್ರನ್ನ ರಥೋತ್ಸವದಿಂದ ಕರೆದುಕೊಂಡು ಹೋಗಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿ ಮತ್ತೆ ಅದೇ ಸ್ಥಳಕ್ಕೆ ಬಂದು ರಥೋತ್ಸವ ನಿಲ್ಲುತ್ತೆ. ರಾತ್ರಿ 12 ಗಂಟೆಯ ನಂತರ ಬುಧವಾರ ಅಂದರೆ 9ನೇ ತಾರೀಕು ರಾತ್ರಿ 12 ಗಂಟೆ ನಂತರ ಶ್ರೀ ಮುತ್ಯಾಲಮ್ಮ ದೇವಿಯ ರಥೋತ್ಸವದ ಪಲ್ಲಕ್ಕಿಯ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಗುರುವಾರ 10ನೇ ತಾರೀಕು ಜಲಜಮ್ಮನ ಒಂದು ಮೆರವಣಿಗೆ ಇರುತ್ತೆ. ಆ ಅಮ್ಮನ್ನ ವಿಸರ್ಜನೆ ಮಾಡುವ ಸಮಯ ಇದು. ದೇವಸ್ಥಾನದಿಂದ ಸುಮಾರು ರಾತ್ರಿ 11 ಗಂಟೆಗೆ ಶುರುವಾಗಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಈ ಒಂದು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಗಿಯುವಷ್ಟರಲ್ಲೇ ಮರುದಿನ ಬೆಳಿಗ್ಗೆ 7 ಗಂಟೆ ಆಗಿರುತ್ತೆ. ಈ ಮೆರವಣಿಗೆ ತುಂಬ ಅದ್ಭುತವಾಗಿರುತ್ತೆ. ಎಲ್ಲರೂ ತುಂಬ ಭಕ್ತಿಯಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ದೇವರಿಗೆ ಅವರ ಹರಕೆಯನ್ನು ತೀರಿಸಿಕೊಳ್ಳಲು ತೆಂಗಿನಕಾಯಿಗಳನ್ನು ಹೊಡೆಯುವ ಪದ್ಧತಿ ಇದೆ. ಅವರವ್ರ ಹರಿಕೆಯಂತೆ ತೆಂಗಿನಕಾಯಿ ಎಷ್ಟು ಹೊಡಿತಾರೋ ಅವರವ್ರ ಹರಿಕೆ. ಒಬ್ಬೊಬ್ಬರು 100 ಹೊಡಿತಾರೆ, 200, 500, 1000 ತೆಂಗಿನಕಾಯಿ ಹೊಡೆಯೋರು ಇದ್ದಾರೆ. ಇದು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿ ರಥೋತ್ಸವ ಆಗಿ ಒಂದು ವಾರದ ನಂತರ ಅಂದರೆ 16ನೇ ತಾರೀಕು ಬುಧವಾರ ಅಮ್ಮನವರಿಗೆ ಶಯನೋತ್ಸವದ ಕಾರ್ಯಕ್ರಮ ಇರುತ್ತೆ. ಅಂದರೆ ಶಯನೋತ್ಸವ ಅಂದರೆ ಅಮ್ಮನವ್ರನ್ನ ಮಲಗಿಸಿ ಆ ದಿನ ರಥೋತ್ಸವದ ಕಾರ್ಯಕ್ರಮದ ಕೊನೆಯ ದಿನ ಆಗಿರುತ್ತೆ. ಆದ್ದರಿಂದ ಈ ಅಮ್ಮನವ್ರದ ಕಾರ್ಯಕ್ರಮ ವರ್ಷ ನಡೆಯುವಂತೆ 15 ದಿನಗಳ ಕಾಲ ನಡೆಯುತ್ತೆ. ಎಲ್ಲರೂ ಶ್ರೀ ಮುತ್ಯಾಲಮ್ಮ ದೇವಿಯ ಈ ಜಾತ್ರೆಯ ಮಹೋತ್ಸವಕ್ಕೆ ಬಂದು ಶ್ರೀ ಮುತ್ಯಾಲಮ್ಮ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ಹೇಳ್ಕೊಳ್ತೀವಿ. ಹಾಗೆಯೇ ಶ್ರೀ ಮುತ್ಯಾಲಮ್ಮ ದೇವಿಯು ತಮಗೆಲ್ಲರೂ ದೀರ್ಘ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಯುಗಾದಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮುತ್ಯಾಲಮ್ಮ.